ಹಲೋ ನಮಸ್ಕಾರ. ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಕ್ಷಯ್ ಆತ್ರೇಯ. ಇವತ್ತು ಸಿಲಿಕಾನ್ ಸಿಟಿಗೆ ಮೆರುಗು ತರುವಂಥ ಒಂದು ಹಬ್ಬ ಬೆಂಗಳೂರಿನಲ್ಲಿ ನಡೀತಾ ಇದೆ. ಕುಮಾರ್ ಕೃಪಾ ರೋಡ್ನಲ್ಲಿರುವಂತಹ ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಸಂತೆ 2026ಗೆ ವಿದ್ಯುತ್ ಚಾಲನೆ ಸಿಕ್ಕಿದೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. 1500ಕ್ಕೂ ಅಧಿಕ ಕಲಾವಿದರು ದೇಶದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ಅವರ ಕಲಾ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಇವತ್ತು ನಾನಿದ್ದೀನಿ. ಬನ್ನಿ, ಕಲಾವಿದರ ಅವರ ಕಲೆಗಳ ಹಾಗೂ ಕಲಾ ರಸಿಕರ ಮಾತು ಏನಾಗಿರುತ್ತೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನೋಡೋಣ. ಪ್ರತಿ ವರ್ಷ ವಿಭಿನ್ನವಾದ ಪ್ರಯತ್ನಗಳನ್ನು ಅವರು ಮಾಡ್ತಾರೆ. ನಾವು ವರ್ಷಪೂರ್ತಿ ಮಾಡಿರೋ ಪೇಂಟಿಂಗ್ಸ್ನ ಇಲ್ಲಿ ಎಕ್ಸಿಬಿಷನ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಅನುಭವ. ಯಾಕಂದರೆ ಬೇರೆ ಬೇರೆ ಥರ ಜನಗಳು ಬಂದು ನಮ್ಮನ್ನು ಅಭಿನಂದಿಸಿ ಹೋಗ್ತಾರೆ. ಕೆಲವರು ಕೊಂಡ್ಕೊಂಡು ಹೋಗ್ತಾರೆ. ದೇಶ ವಿದೇಶಕ್ಕೆ ಹೋಗಿದೆ ಪೇಂಟಿಂಗು. ಕೆಲವರೆಲ್ಲ ವಿಡಿಯೋ ಮಾಡಿ ಆಸ್ಟ್ರೇಲಿಯಾಕ್ಕೋ ಲಂಡನ್ಗೋ ಕಳಿಸಿದ್ದ ಅನುಭವಗಳು ಕೂಡ ಇದೆ. ಮತ್ತು ಇಲ್ಲಿ ಬಂದು ಕೆಲವೇ ಒಂದು ಸಣ್ಣ ಪೇಂಟಿಂಗ್ ತೊಗೊಂಡು ಹೋದವ್ರು ಕೂಡ ಮತ್ತೆ ದೊಡ್ಡ ಪ್ರಾಜೆಕ್ಟ್ ಕೊಟ್ಟವ್ರು ಕೂಡ ಇದೆ. ಹಾಗಾಗಿ ನಾವು ಚಿತ್ರಕಲಾ ಪರಿಷತ್ತಿಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಚಿರಋಣಿ ಅಂತ ಹೇಳಬೇಕು. ತುಂಬ ಧನ್ಯವಾದಗಳು. ಓಕೆ, ಚಿತ್ರಸಂತೆಯಲ್ಲಿ ಈಗ ನಾವಿದ್ದೀವಿ. ಚಿತ್ರಸಂತೆಯಲ್ಲಿ ಒಂದು ಅದ್ಭುತವಾದ ಅಂಗಡಿಯಲ್ಲಿದ್ದೀನಿ. ಇದು ದಿ ಓಲ್ಡೆಸ್ಟ್ ಪೇಂಟಿಂಗ್ ಇಲ್ಲಿ ಅವೈಲೇಬಲ್ ಇರೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೇಳೋಣ. ಆ ಡೀಟೇಲ್ಸ್ ಕೊಡಲಿಕ್ಕೆ ಕೊಲ್ಲಾಪುರದಿಂದ ಇವತ್ತು ಕಾಜಲ್ ಅವ್ರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಓಲ್ಡೆಸ್ಟ್ ಪೇಂಟಿಂಗ್ ಅಂದ್ರಿ, ಸೊ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳ್ಬೋದಾ? ನಮ್ಮ ಅಜ್ಜಾರಿ ತೆಗೆದಿದ್ದು ಚಿತ್ರಗಳು ನಾವು ಭಾಳ ವರ್ಷದಿಂದ ಇದು ಸಂಭಾಲ ಇಟ್ಟಿದ್ದೀವಿ. ಅಂದರೆ ಯಾವ ವರ್ಷದಲ್ಲಿ ಪೇಂಟಿಂಗ್ ಮಾಡಿರೋದು? 1938ರಲ್ಲಿ ಈ ಪೇಂಟಿಂಗ್ ಆಗಿರೋದು. ನಿಮ್ಮ ತಾತ ಅವ್ರು ಮಾಡಿರೋದು. ಸೊ ಇದನ್ನ ಹೇಗೆ ಪ್ರೀಶಿಯಸ್ ಆಗಿ ಕಾಪಾಡ್ಕೊಂಡು ಬಂದಿದ್ದೀರಾ? ಪ್ಯಾಕ್ ಮಾಡ್ಕೊಂಡು ಇಷ್ಟು ವರ್ಷ ನಾವು ಇಟ್ಟಿದ್ದೇವ್ರಿ. ಭಾಳ ಇದೈತ್ರಿ ಅವ್ರದ್ದು ಟ್ಯಾಲೆಂಟ್. ಸೊ ಅವ್ರದ್ದು ಈ ಪೇಂಟಿಂಗ್ ಬಿಟ್ಟು ಇನ್ನೂ ಹೆಚ್ಚಷ್ಟು ಬೇರೆ ಬೇರೆ ಪೇಂಟಿಂಗ್ಗಳು ಯಾವ್ದಾರು ಇದೆಯಾ? ಅಂದರೆ ಅವೈಲೇಬಲ್ ಇದೆಯಾ ಅಲ್ಲಿ? ಓಕೆ, ಪೇಂಟಿಂಗ್ ಪೌಡರ್ ಶೇಡಿಂಗ್, ಇದು ವಾಟರ್ ಕಲರ್. ಓಕೆ, ಅಂದರೆ ಡಿಫ್ರೆಂಟ್ ಪೇಂಟಿಂಗ್ಗಳಿಲ್ಲಿದೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾವ್ಯಾವುದು ಏನೇನು ಪೇಂಟಿಂಗ್ಗಳಿಲ್ಲಿರೋದು ಅಂತ? ಇದು ಸ್ಪಾಟ್ ಪೇಂಟಿಂಗ್ ರೀ. ಓಕೆ, ಜಗದಲ್ಲಿ ಕುಂತು ನಮ್ಮ ತಾತಾನಿ ತೆಗೆದಿದ್ದು ಚಿತ್ರಗಳು. ಓಕೆ, ಸೊ ಇದು ಈ ಥರ ಪೇಂಟಿಂಗ್ಗಳು. ಹಾಂ, ಇದು ಅಂದರೆ ಇದು ಯಾವ ಥರ ಪೇಂಟಿಂಗ್, ಅಂದರೆ ಯಾವ ಟೈಪ್ ಆಫ್ ಪೇಂಟಿಂಗ್? ಇದು ನಾವು ನೋಡಿ ತೆಗೆದಿದ್ದು. ಓಕೆ, ಅವರು ಆ ಜಗದಲ್ಲಿ ಹೋಗಿ ತೆಗೆದಿದ್ದು. ಹಾಂ. ಸೊ ಅಲ್ಲಿ ನೋಡಿದ್ದ ಚಿತ್ರನ ಹಾಗೆ ಅದನ್ನು ಬರೆದಿರೋ ಪೇಂಟ್ ಮಾಡಿರೋದು. ಕುಂತು ತೆಗೆದಿದ್ದು ಚಿತ್ರಗಳು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಸುಮಾರು ಒಂದು 2015ಇಂದ ನಾನು ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ.
ಇದು ಇಷ್ಟು ವರ್ಷದವರೆಗೂ ಎಲ್ಲ ಮಕ್ಕಳ ಪೇಂಟಿಂಗ್ಸ್ನ ಡಿಸ್ಪ್ಲೇ ಮಾಡಿದ್ದೀನಿ. ಎಲ್ಲ ನನ್ನ ಸ್ಟೂಡೆಂಟ್ಸೇ 5 ವರ್ಷದಿಂದ 13 ವರ್ಷದವರೆಗೂ ಮಕ್ಕಳು ಬರ್ತಾ ಇದ್ದಾರೆ ಕ್ಲಾಸ್ಗೆ. ನಿರಂತರವಾಗಿ ನಡೀತಾನೇ ಇದೆ ಆವಾಗಿಂದನೂ. ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ತೊಗೊಳ್ತೀನಿ, ಯಾಕಂದರೆ ಮಕ್ಕಳಿಗೆಲ್ಲ ಸ್ಕೂಲ್ ನಡೀತಿರುತ್ತೆ. ಸೊ ಎಲ್ಲರೂ ಫುಲ್ ಪೇಷನ್ಸಿಂದ ಕೂತು ಎಲ್ಲ ಪೇಂಟಿಂಗ್ಸ್ನ ಮಾಡ್ತಾರೆ. ಡ್ರಾಯಿಂಗ್ಸ್ ಆಗಲಿ ಪೇಂಟಿಂಗ್ಸ್ ಆಗಲಿ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಎಲ್ಲರ ಪೇಂಟಿಂಗ್ಸ್ ಎಲ್ಲ ಆಗ್ತಾ ಇದೆ ಚಿತ್ರಸಂತೆಯಲ್ಲಿ, ತುಂಬ ಖುಷಿ ಆಗ್ತಾ ಇದೆ. ಇಡೀ ರಾಜ್ಯದ ಜನತೆಗೆ ಇದೊಂದು ತುಂಬ ಸಂತೋಷದ ಸುದ್ದಿ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲಾಕೃತಿಗಳನ್ನು ನೋಡುವಂಥ ಹಾಗೂ ಕೊಳ್ಳುವಂಥ ಅವಕಾಶ ಬೇರೆ ಯಾವುದೇ ಈ ಬಗೆಯ ಜಾತ್ರೆಗಳಲ್ಲಿ ಫೇರ್ಗಳಲ್ಲಿ ಸಿಗೋದಿಲ್ಲ. ಇವತ್ತು ಆ ರೀತಿ ಅವಕಾಶ ಇದೆ. ಜೊತೆಗೆ ಕಲಾವಿದರಿಂದ ನೇರವಾಗಿ ಕೊಂಡ್ಕೊಳ್ಳುವಂಥದ್ದು. ಗ್ಯಾಲರಿ ಸಂಸ್ಕೃತಿಯಲ್ಲಿ ಕಮಿಷನ್ ಕೊಡೋದು ಅವೆಲ್ಲ ಇರ್ತದೆ, ಆದರೆ ಇಲ್ಲಿ ಆ ರೀತಿ ಯಾವುದೂ ಇಲ್ಲ. ನೇರವಾಗಿ ತಮ್ಮ ಕಲಾಕೃತಿಗಳನ್ನು ಕಲಾವಿದರಿಂದ ಕೊಂಡುಕೊಂಡು ನಮ್ಮ ಮನೆಯಲ್ಲಿ ತೂಗು ಹಾಕುವಂಥ ಒಂದು ಹೊಸ ಸಂಪ್ರದಾಯ ಈ ಚಿತ್ರಕಲಾ ಪರಿಷತ್ತು ಆರಂಭ ಮಾಡಿದೆ. ಹಾಗಾಗಿ ಈ ಚಿತ್ರಸಂತೆಗೆ ಪ್ರಾಯಶಃ ಇಡೀ ದೇಶದಲ್ಲೇ ಈ ಬಗೆಯ ಯಾವ ದೊಡ್ಡ ಕಲೆಯ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೆಯೋದಿಲ್ಲ. ಇದು ದೇಶದ ಅದ್ವಿತೀಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಒಂದು ಕಲೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಇದಿಷ್ಟು 23ನೇ ಚಿತ್ರಸಂತೆಯ ವಿಶೇಷವಾಗಿತ್ತು. ಪ್ರಕೃತಿ ಪ್ರೇಮ ಹಾಗೂ ಪ್ರಕೃತಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಥೀಮ್ನ ಅಡಿ 23ನೇ ಚಿತ್ರಸಂತೆ ನಡೀತಾ ಇದೆ. ಸೊ ನೀವು ನೋಡಿದ್ದೀರಾ, ಎಲ್ಲ ಇಲ್ಲಿ ಸುತ್ತಮುತ್ತ ಇರುವಂಥ ಅಥವಾ ದೇಶದ ವಿವಿಧ ಭಾಗದಿಂದ ಬಂದಿರುವಂಥ ಕಲಾವಿದರ ಕಲೆಗಳ ಪ್ರದರ್ಶನ ಹಾಗೂ ಕಲಾ ರಸಿಕರ ಮಾತುಗಳೇನಾಗಿತ್ತು, ಈ ಚಿತ್ರಸಂತೆ ಹೇಗಿದೆ ಅನ್ನೋದು, ಅವರ ಅನುಭವ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ನೀವು ಅಷ್ಟೇ ಪ್ರಕೃತಿ ಪ್ರೇಮ ಹಾಗೂ ಮರಗಳನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಮರಗಳನ್ನು ಉಳಿಸಿ, ಮರಗಳನ್ನು ಬೆಳೆಸಿ, ಯಾಕಂದರೆ ವೃಕ್ಷೋ ರಕ್ಷತಿ ರಕ್ಷಿತಃ. ಇದಿಷ್ಟು ಇವತ್ತಿನ ವಿಶೇಷ. ಪ್ರವಾಸಿ ಪ್ರಪಂಚದ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಇದು ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.